ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಅಧ್ಯಾಯ 11 ವಿದುರನ ಪಾತ್ರದ ಪರಿಚಯದ ಮುಂದುವರೆದ 10ನೆಯ ಹಾಗೂ ಕೊನೆಯ ಭಾಗ. ಶ್ರೀಕೃಷ್ಣನಿಗೆ ವಿದುರ ಆತಿಥ್ಯ ಮಾಡಿದ ಬಗೆಯಲ್ಲೂ ಅವನ ಶಾಸ್ತ್ರಪ್ರಜ್ಞೆ ಎದ್ದು ಕಾಣುತ್ತದೆ. ಬರೀ ಒಕ್ಕುಡಿಕೆ ಹಾಲು ಕೊಟ್ಟನೆಂಬ ಕುಮಾರವ್ಯಾಸನ ನಿರೂಪಣೆ ಮೂಲಕ್ಕೆ ಅನುಗುಣವಾಗಿಲ್ಲ. ವಿದುರ ಕಡು ಬಡವನಿರಲಿಲ್ಲ. ಹಸ್ತಿನಾವತಿಯ ಮಹಾಮಂತ್ರಿಯಾದ ಅವನು ದರಿದ್ರನೇನೂ ಇರಲಿಲ್ಲ. ಸರಳ ಇದ್ದ ಅಷ್ಟೇ. ಅವನ ಮನೆ ಮುರುಕಾಗಿದ್ದು ಸೂರನ್ನೆಲ್ಲ ಮುರಿಯುವಂತೆ ಕುಣಿದೀಡಾಡಿದನೆಂಬ ಕುಮಾರವ್ಯಾಸ ವರ್ಣನೆ ಎಷ್ಟೂ ನೈಜವಲ್ಲ. ಭೀಷ್ಮ, ದ್ರೋಣ, ದುರ್ಯೋಧನರಲ್ಲಿ ಶ್ರೀಕೃಷ್ಣ ಉಣ್ಣದೆ ಬಿಡಾರ ಮಾಡದೆ ತನ್ನಲ್ಲಿಗೆ ಬಂದಾನೆಂಬುದು ವಿದುರನ ಮುಂದಾಲೋಚನೆಯ ಮತಿಗೆ ಎಟುಕದಿರಲಿಲ್ಲ. ಶೂದ್ರನಾದ ತಾನು ಕ್ಷತ್ರಿಯನಾದ ಶ್ರೀಕೃಷ್ಣನಿಗೆ ಉಚಿತವಾದ ರೀತಿಯಲ್ಲೇ ಔತಣ ಏರ್ಪಡಿಸಿದ್ದ. ಬ್ರಾಹ್ಮಣರಿಂದ ಅಡಿಗೆ ಮಾಡಿಸಿ ಶ್ರೀಕೃಷ್ಣನಿಗೆ ಕಾದಿದ್ದ. ತನ್ನ ವರ್ಣ ಮರ್ಯಾದೆಯನ್ನೂ ಮೀರದ ಶ್ರೀಕೃಷ್ಣ ಮೊದಲಿಗೆ ಬ್ರಾಹ್ಮಣರಿಗೆ ಉಣಬಡಿಸಲು ಅಪ್ಪಣೆಯಿತ್ತು. ಆಮೇಲೆ ತಾನು ಉನ್ನತಾಸನದಲ್ಲಿ ಕುಳಿತು ವಿದುರನು ಹೀಗೆ ಶುಚಿಯಾಗಿ ಮಾಡಿಸಿದ್ದ ಗುಣವತ್ತ ಆಹಾರವನ್ನು ಪ್ರೀತಿಯಿಂದ ಉಂಡನೆಂದು ವ್ಯಾಸರು ಮಾರ್ಮಿಕವಾಗಿ ಬರೆದಿದ್ದಾರೆ. ತತಃ ಕೃತಾನ್ನಪಾನಾನಿ ಶುಚೀನಿ ಗುಣವಂತಿ ಚ ಉಪಾಹಾರದನೇಕಾನಿ ಕೇಶವಾಯ ಮಹಾತ್ಮನೆ ತೈಸ್ತರ್ಪಯಿತ್ವಾ ಪ್ರಥಮಂ ಬ್ರಾಹ್ಮಣಾನ್ ಮಧುಸೂದನಃ ವೇದವಿದ್ಬೋಧೋದವು ಕೃಷ್ಣಃ ಪರಮದ್ರವೀಣಾನ್ಯಪಿ ತತೋನುಯಾಯಿಭಿಸಾರ್ಧಂ ಮರುದ್ಭಿರಿವ ವಾಸವಃ ವಿದುರಾನ್ನಾನಿ ಬುಭುಜೆ ಶುಚೀನಿ ಗುಣವಂತಿ ಚ. ಉದ್ಯೋಗ ಪರ್ವದ 91ನೇ ಅಧ್ಯಾಯ 31-49. ಹೀಗೆ ವಿದುರನೂ ಶ್ರೀಕೃಷ್ಣನೂ ಅಂದಿನ ಮರ್ಯಾದೆಯನ್ನು ಎಷ್ಟು ಉಲ್ಲಂಘಿಸಿರಲಿಲ್ಲ. ರಾಮಾಯಣದ ಗುಹ, ಶಬರಿ ಈ ಪ್ರಸಂಗಗಳೂ ಹಾಗೆಯೇ. ಶಾಸ್ತ್ರಕಾರ ವ್ಯಾಸರು ತಮ್ಮ ಶಾಸ್ತ್ರಪ್ರಜ್ಞೆಯನ್ನು ಎಲ್ಲೂ ಮೀರಿಲ್ಲ. ಇವರೆಲ್ಲರ ದೊಡ್ಡತನ ಅದೇ. ನೀನು ಎಲ್ಲರ ಅಂತರಾತ್ಮ, ನಿನಗೆ ನಾನೇನು ಹೇಳಲಿ? ಪಾಂಡವರಲ್ಲಿ ನನಗೆ ಎಷ್ಟು ಪ್ರೀತಿಯುಂಟೋ ಅಷ್ಟು ನಿನ್ನಲ್ಲೂ ಉಂಟು. ಕೌರವರ ಸಭೆಗೆ ಹೋಗಬೇಡ, ನಿನ್ನ ಪೂರ್ವ ವೈರಿಗಳೆಲ್ಲ ಅಲ್ಲಿ ಸೇರಿರುವರು ಎಂದು ಎಚ್ಚರಿಸುವ ವಿದುರನ ಮನದ ದುಗುಡ, ನಿರಾಶೆ ಅಳತೆ ಮೀರಿದ್ದು. ಆದರೆ ಕೃಷ್ಣ ಆ ಸಭೆಗೆ ಹೊರಟು ನಿಂತಾಗ ವಿದುರನೂ ಹೊರಟದ್ದು ಶ್ರೀಕೃಷ್ಣನ ಅಂಗರಕ್ಷೆಗಾಗಿ. ಕರ್ಣ, ದುರ್ಯೋಧನರು ಏಕಾಸನದಲ್ಲಿ ಕುಳಿತ ಆ ಸಭೆ ಭಯಂಕರವಾಗಿತ್ತು. ಶ್ರೀಕೃಷ್ಣ ಕೂಡುವ ಮುಂಚೆ ಅದರಲ್ಲೇನು ವಿಷ, ಮೋಸ, ಕಪಟಯಂತ್ರವುಂಟೋ ಎಂದು ಪರೀಕ್ಷಿಸಲು ವಿದುರ ಆಸನವನ್ನು ಕೈತಟ್ಟಿ ತಡವಿ ನೋಡುತ್ತಾನಂತೆ. ಸುಸಂಸ್ಪೃಶನಾಸನಂ ಶೌರೇ ಮಹಾಮತಿಃ ಉಪಾವಿಶತ್. ಉದ್ಯೋಗ ಪರ್ವದ 94ನೇ ಅಧ್ಯಾಯ 51ನೇ ಶ್ಲೋಕ. ಯುದ್ಧ ಪೂರ್ವದ ಮಹಾಭಾರತದಲ್ಲಿ ಇಲ್ಲಿಗೆ ವಿದುರನ ಪಾತ್ರ ಹೆಚ್ಚು ಕಮ್ಮಿ ಮುಗಿಯುತ್ತದೆ. ಈ ಅನರ್ಥಕರ ವ್ಯರ್ಥ ಯುದ್ಧದಲ್ಲಿ ಭಾಗವಹಿಸಿದ ಅನೇಕರ ನಡುವೆ ಭಾಗವಹಿಸದ ಧೀರ ಇವನೊಬ್ಬನೇ. ತೀರ್ಥಯಾತ್ರೆ ಹೊರಡುತ್ತಾನೆ. ಬರುವುದರೊಳಗೆ ಕೌರವರೆಲ್ಲ ಸತ್ತು ಯುದ್ಧ ಮುಗಿದಿರುತ್ತದೆ. ಆ 18 ದಿನವೂ ಅಲ್ಲಲ್ಲಿ ಸುತ್ತುತ್ತಾ ವಿದುರ ಮೈತ್ರೇಯರ ಬಳಿ ಆಧ್ಯಾತ್ಮ ಕಾಲಕ್ಷೇಪ ಮಾಡಿ ಬಂದಿರುತ್ತಾನೆ. ಧೃತರಾಷ್ಟ್ರ, ಸಂಜಯ, ಕೃಪ, ಧರ್ಮಪುತ್ರ, ಗಾಂಧಾರಿ, ಸುಭದ್ರೆ, ದ್ರೌಪದಿ, ಉತ್ತರೆ ಮೊದಲಾದ ಹಿರಿಕಿರಿಯರೆಲ್ಲ ಅವನಿಗೆ ಅದ್ಭುತ ಸ್ವಾಗತ ನೀಡುತ್ತಾರೆ. ಪಾಂಡವರಂತೂ ಪ್ರೇಮದಿಂದ ಅಲಂಗಿಸಿಕೊಂಡು ಅಳುತ್ತಾರೆ. ಈಗ ಅವರದೇ ರಾಜ್ಯ. ಮೊದಲಿಲ್ಲದ ಗೌರವ ವಿದುರನಿಗೆ ಏರ್ಪಡುತ್ತದೆ. ಚಿಕ್ಕಪ್ಪ, ನಿನ್ನಂಥ ಭಾಗವತರು ಸ್ವಯಂ ತೀರ್ಥಭೂತರಾಗಿರುತ್ತಾ ಗಂಗಾದಿ ಸಕಲ ತೀರ್ಥಗಳನ್ನು ತೀರ್ಥೀಕರಿಸುವ ಪಾವನ ಶಕ್ತಿಯುಳ್ಳವರು. ಹೃದಯದಲ್ಲೇ ದೇವರ ಧ್ಯಾನ ಮಾಡುವ ನಿನಗೂ
ತೀರ್ಥಯಾತ್ರೆಯ ಅವಶ್ಯಕತೆಯುಂಟೆ ಎಂದು ಧರ್ಮಪುತ್ರ ಉದ್ಗರಿಸುತ್ತಾನೆ. ಭವದ್ವಿಧಾ ಭಾಗವತ ತೀರ್ಥಭೂತ ಸ್ವಯಂ ವಿಭೋ ತೀರ್ಥಿ ಕುರ್ವಂತಿ ತೀರ್ಥಾನಿ ಸ್ವಾಂತಸ್ಥೇನ ಗದಾಭೃತಾಃ. ಶ್ರೀ ಭಾಗವತದ 1ನೇ ಅಧ್ಯಾಯ 13 10ನೇ ಶ್ಲೋಕ. ಧರ್ಮಪುತ್ರ ದೊರೆಯಾದಾಗ ವಿದುರನೇ ಮತ್ತೆ ಮಹಾಮಂತ್ರಿಯೂ ಆಗುವುದು ನಾಡಿನ ಭಾಗ್ಯವಾಗುತ್ತದೆ. ಹೀಗೆ ಧರ್ಮಜನ 36 ವರ್ಷದ ಧರ್ಮರಾಜ್ಯದ ಆಡಳಿತದ ಕಾಲದಲ್ಲಿ ವಿದುರ ತನ್ನ ಅಪಾರ ಜ್ಞಾನ ಸಂಪತ್ತಿಯನ್ನು ಕ್ರಿಯಾ ಸಂಪತ್ತಿಯನ್ನು ರಾಷ್ಟ್ರದ ಅಭ್ಯುದಯಕ್ಕಾಗಿ ಧಾರೆ ಎರೆಯುತ್ತಾನೆ. ವಿದುರ ಮಾತ್ರವಲ್ಲ, ಧರ್ಮವ್ಯಾಧನೂ ತುಲಾಧಾರನೆಂಬ ವೈಶ್ಯ ಧಾರ್ಮಿಕನೂ ತಮ್ಮ ವರ್ಣಗ ಧರ್ಮಗಳನ್ನು ಬಿಡದೆ ಪಾಲಿಸುತ್ತಲೇ ಬ್ರಾಹ್ಮಣರಿಗಿಂತ ಅತಿಶಯಿತ ಶೀಲ ಸ್ವಭಾವಗಳನ್ನು ಹೊಂದಿದ್ದು ಗೌರವಿತರಾದರೆಂಬುದು ಮಹಾಭಾರತದಿಂದ ತಿಳಿದು ಬರುತ್ತದೆ. ಯಾವ ವರ್ಣದಲ್ಲೂ ಸೇವಾವಕಾಶ ಉಂಟೆಂಬುದು ಸೇವೆಗೆ ಬೇಕಾದುದು ಶೀಲ, ತ್ಯಾಗ, ಅರ್ಪಣ ಮನೋಭಾವವೇ ಹೊರತು ಜಾತಿ ಬದಲಿಸುವುದಲ್ಲ ಎಂಬುದು ವಿದುರನ ನಡತೆಯಿಂದ ತಿಳಿದು ಬರುವ ನೀತಿ. ಅದು ಅಂದಿನ ಧರ್ಮರಾಜ್ಯದ ಮಾತಾಯಿತು. ಕಲಿಯುಗ ಸಮೀಪಿಸುತ್ತಾ ವಿದುರನ ಸೂಚನೆಯಂತೆ ಧೃತರಾಷ್ಟ್ರ, ಗಾಂಧಾರಿ, ಕುಂತಿಯರು ವಾನಪ್ರಸ್ಥರಾಗಿ ಹೊರಡುತ್ತಾರೆ. ಅಲ್ಲಲ್ಲಿ ಆಶ್ರಮಗಳನ್ನು ಸಂದರ್ಶಿಸುತ್ತಾ ಬಹುದಿನ ಕಳೆಯುತ್ತದೆ. ಇವರ ಸಮಾಚಾರವೇ ತಿಳಿಯದೆ ಧರ್ಮಪುತ್ರ ಅವರನ್ನು ಹುಡುಕುತ್ತಾ ಅಡವಿಗೆ ಹೊರಡುತ್ತಾನೆ. ಧೃತರಾಷ್ಟ್ರನೊಡನೆ ಹೊರಟಿದ್ದ ವಿದುರನು ಸಂಜಯನೂ ಕಾಡಿನಲ್ಲಿ ಯೋಗೀಶ್ವರರಾಗಿ ಬಾಳುತ್ತಾರೆ. ಧರ್ಮಪುತ್ರನು ಧೃತರಾಷ್ಟ್ರ ಗಾಂಧಾರಿಯರನ್ನು ಕಂಡು ವಿದುರನನ್ನು ಕಾಣದೆ ಅವನೆಲ್ಲಿ ಎಂದು ಪ್ರಶ್ನಿಸಲು ವಿದುರನು ಘೋರ ತಪಸ್ಸನ್ನಾಚರಿಸುತ್ತಿರುವ ವಿಷಯ ತಿಳಿಯುತ್ತದೆ. ನಿರಾಹಾರನಾಗಿ ಬರೀ ಎಲುಬಿನ ಹಂದರವಾದ ಅವನು ಆಗೊಮ್ಮೆ ಈಗೊಮ್ಮೆಯಷ್ಟೇ ಜನರಿಗೆ ಕಾಣಿಸಿಕೊಳ್ಳುವುದಾಗಿ ತಿಳಿದ ದೊರೆ ಧರ್ಮರಾಜ ಚಿಕ್ಕಪ್ಪನನ್ನು ಮತ್ತೆ ಅಡವಿಯಲ್ಲಿ ಹುಡುಕಲಾರಂಭಿಸುತ್ತಾನೆ. ದಿಗಂಬರನಾಗಿ ಮೈಯೆಲ್ಲ ಒಣಗಿ ತಲೆ ಜಡೆ ಹಿಡಿದು ದೂರದಲ್ಲಿ ಕಂಡ ವಿದುರನನ್ನು ಧರ್ಮಪುತ್ರ ಹಿಂಬಾಲಿಸಿದಾಗ ವಿದುರ ಅವನ ಕಣ್ಣಿಗೆ ಬೀಳಬಾರದೆಂದು ಧಾವಿಸುತ್ತಾನೆ. ಯುಧಿಷ್ಠಿರನೊಬ್ಬನೇ ಓಡೋಡುತ್ತಾ ಆ ಪರಮ ವಿರಕ್ತನನ್ನು ಕಂಡು ಕೊನೆಗೂ, ಚಿಕ್ಕಪ್ಪ, ನಾನು ನಿನ್ನ ಪ್ರಿಯ ಪುತ್ರ, ನನ್ನಲ್ಲಿ ವಿಶ್ವಾಸವಿಲ್ಲವೇ? ಏಕೆ ಹೀಗೆ ಓಡುವೆ ಎಂದು ಉದ್ವೇಗದಿಂದ ಕೇಳುತ್ತಾನೆ. ಅವನೇ ವಿದುರನೆಂಬುದನ್ನು ಗುರುತು ಹಿಡಿಯಲೂ ಆಗದ ಆಕೃತಿ ವಿದುರನದು. ವಿದುರ ತಟ್ಟನೆ ಹಿಂದಿರುಗಿ ತನ್ನ ದೃಷ್ಟಿಯನ್ನು ಪೂರ್ಣವಾಗಿ ಯುಧಿಷ್ಠಿರನಲ್ಲಿ ಕೇಂದ್ರೀಕರಿಸಿ ಅವನನ್ನು ಪೂರ್ಣವಾಗಿ ಆಲಂಗಿಸುತ್ತಾನೆ. ವಿದುರನ ಪ್ರಾಣ ಧರ್ಮಜನಲ್ಲಿ ಆವೇಶಗೊಂಡು ವಿದುರನ ಆತ್ಮವು ಅವನಲ್ಲಿ ಐಕ್ಯವಾಗುತ್ತದೆ. ಮರುಗಳಿಗೆಯಲ್ಲಿ ವಿದುರ ಬದಿಯ ಗಿಡಕ್ಕೊರಗಿ ಅವನ ಶರೀರವು ಅದನ್ನಾಶ್ರಯಿಸಿ ನಿಲ್ಲುತ್ತದೆ. ವಿದುರನ ಅಂತ್ಯವಾದುದು ಹೀಗೆ. ಒಂದು ಯಮಾಂಶ ಇನ್ನೊಂದು ಯಮಾಂಶದಲ್ಲಿ ಸೇರುತ್ತದೆ. ಆಳುವ ಯುಧಿಷ್ಠಿರ ವಿದುರನ ದೇಹಕ್ಕೆ ಅಗ್ನಿ ಸಂಸ್ಕಾರ ಪೂರ್ವಕವಾಗಿ ಅಂತ್ಯೇಷ್ಟಿ ಮಾಡಲು ಯತ್ನಿಸುತ್ತಾನೆ. ಶೂದ್ರನಿಗೆ ಅದು ಸಲ್ಲದಿದ್ದರೂ ಬ್ರಹ್ಮವಿತ್ ಎಂಬ ಭಾವದಿಂದ. ಆಗ ಅಶರೀರವಾಣಿ ಹೇಳಿತು, ಇವನು ಈಗ ಯತಿ ಧರ್ಮದಿಂದ ಬಾಳಿ ಉಸಿರೆಳೆದವನು, ಅಗ್ನಿ ಸಂಸ್ಕಾರ ಕೂಡದು. ಇವನಿಗೆ ಸಾಂತಾನಿಕವೆಂಬ ಉತ್ತಮ ಲೋಕಪ್ರಾಪ್ತಿಯುಂಟು. ಆದ್ದರಿಂದ ಯತಿ ಧರ್ಮಾನುಸಾರವಾಗಿ ಇವನನ್ನು ಸಂಸ್ಕರಿಸು ಎಂದು. ಧೃತರಾಷ್ಟ್ರ ಭೀಮಾದಿಗಳಿಗೆಲ್ಲ ಅಚ್ಚರಿಯಾಗುತ್ತದೆ. ಇದು ವಿದುರನ ಕೊನೆ. ಶೂದ್ರನಾಗಿ ಜನಿಸಿಯೂ ಮಹಾಬ್ರಹ್ಮಜ್ಞಾನಿಯಾಗಿ ಮಹಾಕ್ರಿಯಾವಂತನಾಗಿ ಲೋಕೋಪಕಾರಿಯಾಗಿ ಪೂರ್ಣ ಅರ್ಪಣ ಮನೋಭಾವದಿಂದ ಬಾಳಿ ಬದುಕಿ ಸಮಾಜಕ್ಕೆ ತನ್ನನ್ನು ಸವೆಸಿದ ಈ ಮಹಾಧೀರ, ಕೊನೆಗೆ ಸನ್ಯಾಸಿಯಾಗಿ ಬಾಳಿದ ಈ ವಿವೇಕಿ ಶ್ರೀ ಮಹಾಭಾರತದಲ್ಲೇ ಅನುಪಮ. ಸಕಲ ಶಾಸ್ತ್ರಗಳನ್ನೂ ತಿಳಿದ ಈತ ಶಾಸ್ತ್ರ ಮರ್ಯಾದೆಯನ್ನು ಕೊಂಚವೂ ಮೀರದೆ ಸನಾತನ ಸಂಸ್ಕೃತಿಯ ಉಜ್ವಲ ದೀಪವಾಗಿ ಬೆಳಗಿದವನು. ಗುಣಕ್ಕೆ, ಯೋಗ್ಯತೆಗೆ, ಶೀಲಕ್ಕೆ, ಮತಿವಂತಿಕೆಗೆ ಜಾತಿ ಇಲ್ಲವೆಂಬುದಕ್ಕೆ ಜಾತಿ ನಿಯಮ ಮೀರದೆಯೇ ನಿರೂಪಿಸಿ ತೋರಿಸಿಕೊಟ್ಟ ಈ ಮಹಾಮಹಿಮನನ್ನು ಸ್ವತಃ ತಂದೆಯಾದ ವೇದವ್ಯಾಸರೇ ಕೊಂಡಾಡಿದ್ದಾರೆ.
ವ್ಯಾಸರ ಹೃದಯ ವೈಶಾಲ್ಯಕ್ಕೆ ಬೇರೇನು ಸಾಕ್ಷಿ ಬೇಕು? ಇವನಿದ್ದೂ ಉಪಯೋಗ ಪಡೆಯದ ಅಂದಿನ ಧೃತರಾಷ್ಟ್ರ ಮಹಾ ದುರ್ದೈವಿ ಎನ್ನಬೇಕು. ಇಂದಿನ ವಿದುರರ ಪಾಡು ಇದೇ ಅಲ್ಲವೇ? ಮಹಾಭಾರತದಲ್ಲಿ ಮುಂದಿನ 12ನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣನ ಪಾತ್ರದ ಪರಿಚಯವನ್ನು ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.